ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ದ್ವಾರಕೀಶ್ ಅವರು ನಮ್ಮೆಲ್ಲರೂ ಕೂಡ ನೆನಪು, ನನಗೂ ಬಹಳ ಆತ್ಮೀಯರಾಗಿದ್ದರು. ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಚಿತ್ರರಂಗದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದು ನನಗೆ ಅನೇಕ ನೆನಪುಗಳು ಬರ್ತದೆ. ಅವ್ರ ಸಿನಿಮಾನ ನಾನು ಭಾಳ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೆಗೆದುಕೊಂಡು ನೋಡ್ತಿದ್ದಂಥ ಒಂದು ಕಾಲ. ಅವರು ವಿಷ್ಣುವರ್ಧನ್ ಇಬ್ಬರು ಸೇರಿ ಒಂದೆರಡು ಮೂರು ಭಾಳ ಹಿಟ್ ಮೂವೀಸ್ ಎಲ್ಲ ಆಗಿತ್ತು. ಸಿ ವಿ ಎಸ್ ಶಾಸ್ತ್ರಿ ಅವರು ತೆಗೆದಿದ್ರು ಆ ಸಿನಿಮಾನ, ನನಗೀಗೂ ನೆನಪಿದೆ. ಈ ಏನು ನಾವು ಇವತ್ತು ನೀವು ಇಲ್ಲಿ ಮುದ್ರಿಸಿದ್ದೀರಿ, ಸಿಂಗಪುರ್ ರಾಜ ಕಳ್ಳ ಅಂತ ಅವರು ವಿಷ್ಣುವರ್ಧನ್ ಇಬ್ಬರು ಸೇರಿ ಒಟ್ಟಿಗೆ ಮಾಡಿದರು. ಸೊ ನಾನು ಅವರೊಂದು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೆ ಆ ಸಿನಿಮಾನ. ಸೊ ಮತ್ತು ಕಮಲಾ ಹಂಪನ ಅವರು ನನಗೊಂದು 50 ವರ್ಷದ ಪರಿಚಯ ಅಧ್ಯಕ್ಷರೇ. ಅವ್ರ ಮಗ ನಾನಿಬ್ಬರು NPS ಸ್ಕೂಲಲ್ಲಿ ಓದ್ತಿದ್ದು. ಅವರು ನಾಗರಾಜ್ ಹಂಪನ, ಕಮಲಾ ಹಂಪನ ಅವ್ರ ಮನೆಯವರು ಕೂಡ ನನಗೆ ಭಾಳ ಆತ್ಮೀಯರು. ಅವ್ರ ಕುಟುಂಬ, ಅವ್ರ ಮಗ ಒಳ್ಳೆ ಆರ್ಕಿಟೆಕ್ಟು. ಇವರು ದೊಡ್ಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಂಥವ್ರು. ರಾಜಾಜಿನಗರದಲ್ಲೇ ನಾವೆಲ್ಲ ಜೊತೆಗೆ ಬಾಲ್ಯ ಜೀವನವನ್ನು ಅವರ ಕುಟುಂಬದವರು ನಾವೆಲ್ಲ ಕಳೆದಂಥ ದಿನಗಳಿದೆ. ಅಪರ್ಣವ್ರು ನಾವೆಲ್ಲ ನೋಡಿದ್ದೇವೆ. ಎಲ್ಲ ಸಂದರ್ಭದಲ್ಲೂ ಕೂಡ ಆ ಹೆಣ್ಮಗಳು ಬಂದು ಒಂದು ದೊಡ್ಡ ಕನ್ನಡದ ಒಂದು ಪದಕ್ಕೆ, ಕೋಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಇವತ್ತು ನಮಗೆಲ್ಲ ಸರ್ಕಾರದ ಅನೇಕ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡ್ತಾಯಿದ್ರು. ಮತ್ತು ತಮ್ಮ ಕ್ಷೇತ್ರದವರಾದಂಥ ತಂಗಳವರು, ಅವರು ಎಲ್ಲ ಧರ್ಮಕ್ಕೂ ಕೂಡ ಒಂದು ಭಾಳ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡು ಇವತ್ತು ಸಮಾಜದ ಅನೇಕ ಕಂಟಗಳಿಗೆ, ಶಕ್ತಿಗಳಿಗೆ ಸಾಮಾಜಿಕವಾಗಿ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದಂಥ ಒಬ್ಬ ವ್ಯಕ್ತಿ, ಸರಳ ಜೀವ ವ್ಯಕ್ತಿ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ದ್ವಾರಕೀಶ್ ಅವರು ನಮ್ಮೆಲ್ಲರೂ ಕೂಡ ನೆನಪು, ನನಗೂ ಭಾಳ ಆತ್ಮೀಯರಾಗಿದ್ದರು. ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಚಿತ್ರರಂಗದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದು ನನಗೆ ಅನೇಕ ನೆನಪುಗಳು ಬರ್ತದೆ. ಅವ್ರ ಸಿನಿಮಾನ ನಾನು ಭಾಳ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೆಗೆದುಕೊಂಡು ನೋಡ್ತಿದ್ದಂಥ ಒಂದು ಕಾಲ. ಅವರು ವಿಷ್ಣುವರ್ಧನ್ ಇಬ್ಬರು ಸೇರಿ ಒಂದೆರಡು ಮೂರು ಭಾಳ ಹಿಟ್ ಮೂವೀಸ್ ಎಲ್ಲ ಆಗಿತ್ತು. ಸಿ ವಿ ಎಸ್ ಶಾಸ್ತ್ರಿ ಅವರು ತೆಗೆದಿದ್ರು ಆ ಸಿನಿಮಾನ, ನನಗೀಗೂ ನೆನಪಿದೆ. ಈ ಏನು ನಾವು ಇವತ್ತು ನೀವು ಇಲ್ಲಿ ಮುದ್ರಿಸಿದ್ದೀರಿ, ಸಿಂಗಪುರ್ ರಾಜ ಕಳ್ಳ ಅಂತ ಅವರು ವಿಷ್ಣುವರ್ಧನ್ ಇಬ್ಬರು ಸೇರಿ ಒಟ್ಟಿಗೆ ಮಾಡಿದರು. ಸೊ ನಾನು ಅವರೊಂದು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೆ ಆ ಸಿನಿಮಾನ. ಸೊ ಮತ್ತು ಕಮಲಾ ಹಂಪನ ಅವರು ನನಗೊಂದು 50 ವರ್ಷದ ಪರಿಚಯ ಅಧ್ಯಕ್ಷರೇ. ಅವ್ರ ಮಗ ನಾನಿಬ್ಬರು NPS ಸ್ಕೂಲಲ್ಲಿ ಓದ್ತಿದ್ದು. ಅವರು ನಾಗರಾಜ್ ಹಂಪನ, ಕಮಲಾ ಹಂಪನ ಅವ್ರ ಮನೆಯವರು ಕೂಡ ನನಗೆ ಭಾಳ ಆತ್ಮೀಯರು. ಅವ್ರ ಕುಟುಂಬ, ಅವ್ರ ಮಗ ಒಳ್ಳೆ ಆರ್ಕಿಟೆಕ್ಟು. ಇವರು ದೊಡ್ಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಂಥವ್ರು. ರಾಜಾಜಿನಗರದಲ್ಲೇ ನಾವೆಲ್ಲ ಜೊತೆಗೆ ಬಾಲ್ಯ ಜೀವನವನ್ನು ಅವರ ಕುಟುಂಬದವರು ನಾವೆಲ್ಲ ಕಳೆದಂಥ ದಿನಗಳಿದೆ. ಅಪರ್ಣವ್ರು ನಾವೆಲ್ಲ ನೋಡಿದ್ದೇವೆ. ಎಲ್ಲ ಸಂದರ್ಭದಲ್ಲೂ ಕೂಡ ಆ ಹೆಣ್ಮಗಳು ಬಂದು ಒಂದು ದೊಡ್ಡ ಕನ್ನಡದ ಒಂದು ಪದಕ್ಕೆ, ಕೋಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಇವತ್ತು ನಮಗೆಲ್ಲ ಸರ್ಕಾರದ ಅನೇಕ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡ್ತಾಯಿದ್ರು. ಮತ್ತು ತಮ್ಮ ಕ್ಷೇತ್ರದವರಾದಂಥ ತಂಗಳವರು, ಅವರು ಎಲ್ಲ ಧರ್ಮಕ್ಕೂ ಕೂಡ ಒಂದು ಭಾಳ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡು ಇವತ್ತು ಸಮಾಜದ ಅನೇಕ ಕಂಟಗಳಿಗೆ, ಶಕ್ತಿಗಳಿಗೆ ಸಾಮಾಜಿಕವಾಗಿ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದಂಥ ಒಬ್ಬ ವ್ಯಕ್ತಿ, ಸರಳ ಜೀವ ವ್ಯಕ್ತಿ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.